ವಿದ್ಯಾರ್ಥಿಗಳೇ, ಮ್ಯಾಥ್ಸ್ ಕ್ಲಾಸ್ ರೂಮ್ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ ಕೋರುತ್ತಾ ಇವತ್ತಿನ ಈ ವಿಡಿಯೋದಲ್ಲಿ ನಾನು SSLC ವಾರ್ಷಿಕ ಪರೀಕ್ಷೆಯಲ್ಲಿ 1 ಅಂಕಗಳಿಗೆ ಕೇಳಲಾಗುವಂತಹ ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನು ನಾನು ನಿಮಗಿಂದು ತಿಳಿಸ್ಕೊಡ್ತಾ ಇದ್ದೇನೆ. ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಇನ್ನೂ ನಮ್ಮ ಚಾನಲ್ನ ಯಾರೂ ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಅದೇ ರೀತಿ ವಿಡಿಯೋವನ್ನು ಯಾವುದೇ ರೀತಿ ಸ್ಕಿಪ್ ಮಾಡದೆ ಪೂರ್ತಿ ವಿಡಿಯೋ ನೋಡಿ. ನಿಮಗೇನಾದರೂ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಅಂತ ಹೇಳ್ತಾ 1 ಅಂಕದ ಪ್ರಶ್ನೋತ್ತರಗಳು ಹೀಗಿವೆ. ಪ್ರಶ್ನೆಗಳನ್ನು ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಈ ಒಂದು ಅಂಕದ ಪ್ರಶ್ನೋತ್ತರಗಳು ಇಂಪಾರ್ಟೆಂಟ್ ಕ್ವಶನ್ಸ್ಗಳಾಗಿದ್ದು ನಾಳಿನ ಪರೀಕ್ಷೆಯಲ್ಲಿ ಇಂತಹ ಪ್ರಶ್ನೆಗಳನ್ನು ಕೇಳಲಾಗುತ್ತೆ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಮೊದಲ ಪ್ರಶ್ನೆ ವಾಸ್ತವ ಸಂಖ್ಯೆಗಳು ಪಾಠಕ್ಕೆ ಸಂಬಂಧಿಸಿದ ಪ್ರಶ್ನೋತ್ತರಗಳಾಗಿದ್ದು, ಇಲ್ಲಿ ಪ್ರಶ್ನೆಗಳನ್ನು ತಿಳ್ಕೊಳ್ಳೋಕ್ಕಿಂತ ಮುಂಚೆ ಕೆಲವೊಂದಿಷ್ಟು ಅಂಶಗಳನ್ನು ನಾವಿಲ್ಲಿ ನೆನಪಿಟ್ಕೊಳ್ಳಬೇಕಾಗತ್ತೆ. ಯಾವ್ಯಾವ ಅಂಶಗಳಪ್ಪ ಅಂದರೆ, ವಾಸ್ತವ ಸಂಖ್ಯೆಗಳಿಗೆ ಸಂಬಂಧಿಸಿದ ಕೆಲವೊಂದು ಅಂಶಗಳು. ಅವಿಭಾಜ್ಯ ಸಂಖ್ಯೆಗಳ ಮಾಸ. ಅವಿಭಾಜ್ಯ ಸಂಖ್ಯೆಗಳ ಮಾಸ ಯಾವಾಗಲೂ ಒಂದಾಗಿರುತ್ತೆ. ಉದಾಹರಣೆ 3 ಮತ್ತು 5ರ ಮಾಸ ಎಷ್ಟು? 3 ಮತ್ತು 5ರ ಮಾಸ 1 ಆಗಿರುತ್ತೆ. ಎರಡನೇ ಪ್ರಶ್ನೆ, ಇದರಲ್ಲಿ ಎರಡನೇ ಅಂಶ ಅವಿಭಾಜ್ಯ ಸಂಖ್ಯೆಗಳು ಯಾವ್ಯಾವು? ಅವಿಭಾಜ್ಯ ಸಂಖ್ಯೆಗಳು 2, 3, 5, 7, 11, 13, 17 ಮತ್ತು 19 ಇತ್ಯಾದಿ. ಇವೆಲ್ಲ ಅವಿಭಾಜ್ಯ ಸಂಖ್ಯೆಗಳು ಆಗಿರುತ್ತೆ. ಅದೇ ರೀತಿ ಅತ್ಯಂತ ಚಿಕ್ಕ ಅವಿಭಾಜ್ಯ ಸಂಖ್ಯೆ ಯಾವುದು? ಇಲ್ಲಿ ಅತ್ಯಂತ ಚಿಕ್ಕ ಅವಿಭಾಜ್ಯ ಸಂಖ್ಯೆ 2 ಆಗಿರುತ್ತೆ. ಮುಂದಿನ ಭಾಗದಲ್ಲಿ ಭಾಗಲಬ್ಧ ಸಂಖ್ಯೆಗಳು ಯಾವುವು? P/Q ರೂಪದಲ್ಲಿ ವ್ಯಕ್ತಪಡಿಸಬಹುದಾದ ಸಂಖ್ಯೆಗಳನ್ನು ನಾವಿಲ್ಲಿ ಭಾಗಲಬ್ಧ ಸಂಖ್ಯೆಗಳು ಅಂತ ಕರಿಬಹುದು. ಉದಾಹರಣೆ 2, 5, 7, 8, 9, 10, 11, 12 ಇತ್ಯಾದಿ. ಅದೇ ರೀತಿ √4, √9, √16, √25, √36, √49, √64, √89, √100 ಇತ್ಯಾದಿ. ಇವೆಲ್ಲ ಭಾಗಲಬ್ಧ ಸಂಖ್ಯೆಗಳು ಆಗಿರುತ್ತೆ. ಮುಂದಿನ ನೆನಪಿಡಬೇಕಾದ ಅಂಶಗಳು ಯಾವಪ್ಪ ಅಂದರೆ, ಆ ಭಾಗಲಬ್ಧ ಸಂಖ್ಯೆಗಳ ಬಗ್ಗೆ ಜ್ಞಾನ ಇರಬೇಕು. P/Q ರೂಪದಲ್ಲಿ ವ್ಯಕ್ತಪಡಿಸಲಾಗದ ಸಂಖ್ಯೆಗಳನ್ನು ನಾವು ಭಾಗಲಬ್ಧ ಸಂಖ್ಯೆಗಳು ಎನ್ಬೋದು. ಉದಾಹರಣೆ ನೋಡ್ರಿ, 5 - √3, 2 + √5, ಅದೇ ರೀತಿ π, √3, √2, √5, √6, √7, √8, √10, √11, √12, √13, √14, √15, √17, √18, √19, √19, √20, 3 √3, 2 √2, 2 √3, 2 √5 ಇತ್ಯಾದಿ. ಇವೆಲ್ಲ ಅಭಾಗಲಬ್ಧ ಸಂಖ್ಯೆಗಳಿಗೆ ಉದಾಹರಣೆಯಾಗಿದೆ. ಅದೇ ರೀತಿ ಇನ್ನೊಂದಿಷ್ಟು ನೆನಪಿಡಬೇಕಾದ ಅಂಶ ಯಾವುದಪ್ಪ ಅಂದರೆ, ಸಂಯುಕ್ತ ಸಂಖ್ಯೆಗಳು ಎಂದರೇನು? ಇಲ್ಲಿ ಸಂಯುಕ್ತ ಸಂಖ್ಯೆಗಳು ಎಂದರೆ 2 ಅಥವಾ 2ಕ್ಕಿಂತ ಹೆಚ್ಚು ಅವಿಭಾಜ್ಯ ಸಂಖ್ಯೆಗಳ ಗುಣಲಬ್ಧವಾಗಿ ವ್ಯಕ್ತಪಡಿಸಬಹುದಾದ ಸಂಖ್ಯೆಯನ್ನು ಸಂಯುಕ್ತ ಸಂಖ್ಯೆ ಅಂತೇವೆ. ಉದಾಹರಣೆ 24. ಇದು 24 ಎಂಬುದು ಸಂಯುಕ್ತ ಸಂಖ್ಯೆ. ಹೇಗಾಗುತ್ತಪ್ಪ ಅಂದರೆ, ಅವಿಭಾಜ್ಯ ಅಪವರ್ತನ ಮಾಡಿದಾಗ ಇಲ್ಲಿ 2 ಅಥವಾ 2ಕ್ಕಿಂತ ಹೆಚ್ಚು ಅವಿಭಾಜ್ಯ ಸಂಖ್ಯೆಗಳ ಗುಣಲಬ್ಧವಾಗಿ ವ್ಯಕ್ತಪಡಿಸ್ಬೋದು. ಹಾಗಾಗಿ 24 ಅನ್ನೋದು ಸಂಯುಕ್ತ ಸಂಖ್ಯೆಗೆ ಉದಾಹರಣೆಯಾಗಿದೆ. ಹಾಗಾದರೆ ಅತ್ಯಂತ ಚಿಕ್ಕ ಸಂಯುಕ್ತ ಸಂಖ್ಯೆ ಯಾವುದು? ಅತ್ಯಂತ ಚಿಕ್ಕ ಸಂಯುಕ್ತ ಸಂಖ್ಯೆ 4 ಆಗಿರುತ್ತೆ. ಇಲ್ಲಿ ಕೆಲವೊಂದು ಸಂಯುಕ್ತ ಸಂಖ್ಯೆಗಳಿಗೆ ಉದಾಹರಣೆಗಳನ್ನು ಕೊಟ್ಟಿದ್ದಾನೆ ನೋಡ್ರಿ. 4, 6, 8, 9, 10, 12. ಅತ್ಯಂತ ಚಿಕ್ಕ ಸಂಯುಕ್ತ ಸಂಖ್ಯೆ 12 ಆಗುತ್ತೆ. ಅತ್ಯಂತ ಚಿಕ್ಕ ಅವಿಭಾಜ್ಯ ಸಂಖ್ಯೆ ಯಾವುದಾಗತ್ತಪ್ಪ ಅಂದರೆ 2 ಆಗುತ್ತೆ. ಮುಂದಿನ ಹಂತ ಯಾವುದಪ್ಪ ಅಂದರೆ, 1 ಅಂಕದ ಮಾದರಿ ಪ್ರಶ್ನೆಗಳು. ವಾಸ್ತವ ಸಂಖ್ಯೆಗಳು ಪಾಠದಲ್ಲಿ ಕೇಳಲಾಗುವಂತಹ 1 ಅಂಕದ ಪ್ರಶ್ನೆಗಳು ಹೀಗಿವೆ. ಅಂಕಗಣಿತ ಮೂಲ ಪ್ರಮೇಯಗಳನ್ನು ಕೇಳ್ಬೋದು. ಅಂಕಗಣಿತ ಮೂಲ ಪ್ರಮೇಯ ಏನಿದೆ? ಪ್ರತಿಯೊಂದು ಸಂಯುಕ್ತ ಸಂಖ್ಯೆಯನ್ನು ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧವಾಗಿ ವ್ಯಕ್ತಪಡಿಸಬಹುದು ಮತ್ತು ಈ ಅಪವರ್ತಿಸುವಿಕೆ ಅವಿಭಾಜ್ಯ ಅಪವರ್ತನಗಳ ಘಟಿಸುವ ಕ್ರಮವನ್ನು ಹೊರತುಪಡಿಸಿ ಅನನ್ಯವಾಗಿರುತ್ತೆ. ನಾಳಿನ ಪರೀಕ್ಷೆಯಲ್ಲಿ ಈ ರೀತಿ ಅಂಕಗಣಿತ ಮೂಲ ಪ್ರಮೇಯನ ಕೇಳೋ ಚಾನ್ಸಸ್ ಇರುತ್ತೆ. ಅಂಕಗಣಿತ ಮೂಲ ಪ್ರಮೇಯವನ್ನು ಓದ್ಕೊಂಡು ಹೋಗಿ. ಮುಂದಿನ ಪ್ರಶ್ನೆ, ಯಾವುದೇ 2 ಧನ ಪೂರ್ಣಾಂಕಗಳು a ಮತ್ತು b ಮತ್ತು ಅವುಗಳ ಮಸ ಮತ್ತು ಲಸ h ಮತ್ತು l ಆದರೆ ಅವುಗಳ ನಡುವಿನ ಸಂಬಂಧ ಸೂಚಿಸುವ ಸೂತ್ರ ಬರೆಯಿರಿ ಅಂತ ಕೇಳ್ಬೋದು. ಅವುಗಳ ನಡುವಿನ ಸೂತ್ರವನ್ನು ಸಂಬಂಧಿಸುವ ಸೂತ್ರ ಹೇಗೆ ಬರಿಬೋದಪ್ಪ ಅಂದರೆ, a × b = h × l ಆಗುತ್ತೆ. ಮೂರನೇ ಪ್ರಶ್ನೆ ನೋಡ್ರಿ, 7 × 11 × 13 + 13. ಇದು ಎಂಥ ಸಂಖ್ಯೆ ಆಗಿದೆ? ಇದೊಂದು ಸಂಯುಕ್ತ ಸಂಖ್ಯೆ ಆಗಿದೆ. ಸಂಯುಕ್ತ ಸಂಖ್ಯೆ ಅಂದ್ರೇನು? ಆ ಸಂಖ್ಯೆ ಅವಿಭಾಜ್ಯ ಅಪವರ್ತನ ಮಾಡಿದಾಗ 2 ಅಥವಾ 2ಕ್ಕಿಂತ ಹೆಚ್ಚು ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧವಾಗಿ ವ್ಯಕ್ತಪಡಿಸುವಂಥ ಸಂಖ್ಯೆ ಆಗಿದ್ದರೆ ಅದು ಸಂಯುಕ್ತ ಸಂಖ್ಯೆ ಆಗಿರುತ್ತೆ. ಮುಂದಿನ ಹಂತದಲ್ಲಿ ನೋಡ್ರಿ, 120ರ ಅವಿಭಾಜ್ಯ ಅಪವರ್ತನಗಳನ್ನು ಬರೆಯಿರಿ ಅಂತ ಕೇಳ್ಬೋದು. ಇಲ್ಲಿ ನಾನು 120 ಕೊಟ್ಟಿದ್ದೀನಿ. ಪರೀಕ್ಷೆಯಲ್ಲಿ ಯಾವುದಾದ್ರೂ ಸಂಖ್ಯೆ ಕೊಡ್ಬೋದು. ಅವುಗಳನ್ನು ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧವಾಗಿ ವ್ಯಕ್ತಪಡಿಸಿ ಅಂತ ಕೇಳ್ಬೋದು. ಇಲ್ಲಿ ನಾನು 120ನ ಅವಿಭಾಜ್ಯ ಅಪವರ್ತನವಾಗಿ ವ್ಯಕ್ತಪಡಿಸಿದಾಗ, ಗುಣಲಬ್ಧವಾಗಿ ವ್ಯಕ್ತಪಡಿಸಿದಾಗ
2 ಇಂಟು 2 ಇಂಟು 2 ಇಂಟು 3 ಇಂಟು 5 ಅಂದರೆ 2ರ ಘಾತ 3, 3ರ ಘಾತ 1, 5ರ ಘಾತ 1 ಅಂತ ನಾನಿಲ್ಲಿ ವ್ಯಕ್ತಪಡಿಸಿದ್ದೀನಿ 120ನ್ನು. ಇಲ್ಲೂ ಕೂಡ ಕೆಲವೊಂದು ಲೆಕ್ಕಗಳನ್ನು ಕೊಟ್ಟಿದ್ದೀನಿ, ಪ್ರಯತ್ನಿಸಿ ಅಂತ. 30ರ ಅವಿಭಾಜ್ಯ ಅಪವರ್ತನಗಳನ್ನು ಬರೆಯಿರಿ, 91ರ ಅವಿಭಾಜ್ಯ ಅಪವರ್ತನಗಳನ್ನು ಬರೆಯಿರಿ, 180ರ ಅವಿಭಾಜ್ಯ ಅಪವರ್ತನಗಳನ್ನು ಬರೆಯಿರಿ, 96ರ ಅವಿಭಾಜ್ಯ ಅಪವರ್ತನಗಳನ್ನು ಬರೆಯಿರಿ. ಮುಂದಿನ ಪ್ರಶ್ನೆ ಯಾವುದಪ್ಪ ಅಂದರೆ 5ನೇ ಪ್ರಶ್ನೆ, ಎ ಮತ್ತು ಬಿಗಳು 2 ಸಹ ಅವಿಭಾಜ್ಯ ಸಂಖ್ಯೆಗಳು ಆದಾಗ ಅವುಗಳ ಲಸ ಏನಾಗುತ್ತೆ? ಎ ಮತ್ತು ಬಿ ಸಂಖ್ಯೆಗಳು ಸಹ ಅವಿಭಾಜ್ಯ ಸಂಖ್ಯೆಗಳಾದಾಗ ಅವುಗಳ ಲಸ ಎ ಇಂಟು ಬಿ ಆಗುತ್ತೆ. ಹಾಗಾದರೆ ಸಹ ಅವಿಭಾಜ್ಯ ಸಂಖ್ಯೆ ಅಂದ್ರೇನು? ಸಹ ಅವಿಭಾಜ್ಯ ಸಂಖ್ಯೆ ಅಂದರೆ ಒಂದನ್ನು ಹೊರತುಪಡಿಸಿ ಬೇರೆ ಯಾವುದೇ ಸಾಮಾನ್ಯ ಅಪವರ್ತನಗಳನ್ನು ಹೊಂದಿರದ ಸಂಖ್ಯೆಗಳ ಜೋಡಿಯನ್ನು ಸಹ ಅವಿಭಾಜ್ಯ ಸಂಖ್ಯೆ ಅಂತೇವೆ. ಉದಾಹರಣೆ ನೋಡ್ರಿಲೆ, ಇನ್ನೊಂದ್ಸಲ ಹೇಳ್ತೇನೆ, ಒಂದನ್ನು ಹೊರತುಪಡಿಸಿ ಬೇರೆ ಯಾವುದೇ ಸಾಮಾನ್ಯ ಅಪವರ್ತನಗಳನ್ನು ಹೊಂದಿರದ ಸಂಖ್ಯೆಗಳ ಜೋಡಿಯನ್ನು ಸಹ ಅವಿಭಾಜ್ಯ ಸಂಖ್ಯೆ ಅಂತೇವೆ. 8 ಮತ್ತು 15 ಇವುಗಳ ಅವಿಭಾಜ್ಯ ಅಪವರ್ತನ ಮಾಡಿದಾಗ ಇಲ್ಲಿ ಸಾಮಾನ್ಯ ಅಪವರ್ತನ ಕೇವಲ ಒಂದಾಗಿದೆ, ಒಂದನ್ನು ಹೊರತುಪಡಿಸಿ ಯಾವುದೇ ಸಾಮಾನ್ಯ ಅಪವರ್ತನ ಹೊಂದಿಲ್ಲ. ಆದ್ದರಿಂದ 8 ಮತ್ತು 15ನ್ನು ನಾವು ಸಹ ಅವಿಭಾಜ್ಯ ಸಂಖ್ಯೆಗಳು ಅಂತ ಕರಿತೇವೆ. 6ನೇ ಪ್ರಶ್ನೆ, ಎ ಮತ್ತು ಬಿಗಳು 2 ಸಹ ಅವಿಭಾಜ್ಯ ಸಂಖ್ಯೆಗಳು ಆದಾಗ ಅವುಗಳ ಮೋಸ ಎಷ್ಟಾಗತ್ತೆ? ಅವುಗಳ ಮೋಸ 1 ಆಗುತ್ತೆ. 7ನೇ ಲೆಕ್ಕ ನೋಡ್ರಿ, 200 = 2ರ ಘಾತ m 5ರ ಘಾತ n ಆದಾಗ m ಮತ್ತು nಗಳ ಬೆಲೆ ಎಷ್ಟು ಅಂತ ಕೇಳ್ತಾರೆ. ಇಲ್ಲಿ m ಮತ್ತು nಗಳ ಬೆಲೆಯನ್ನು ಯಾವ ರೀತಿ ಕಂಡುಹಿಡಿತೇವಪ್ಪ ಅಂದರೆ 200ನ್ನು ಅವಿಭಾಜ್ಯ ಅಪವರ್ತನ ಮಾಡಿದಾಗ ಅಲ್ಲಿ ನಮಗೆ 2ರ ಘಾತ 3 ಬರುತ್ತೆ, 5ರ ಘಾತ 2 ಬರುತ್ತೆ. m ಬೆಲೆ 3, n ಬೆಲೆ 2 ಆಗುತ್ತೆ. ಮುಂದಿನ ಪ್ರಶ್ನೆ, 180ನ್ನು ಅವಿಭಾಜ್ಯ ಅಪವರ್ತನ ಮಾಡಿದ್ದಾರೆ. ಇಲ್ಲಿ 180 = 2ರ ಘಾತ x ಇಂಟು 3ರ ಘಾತ 2 ಇಂಟು 5ರ ಘಾತ 1 ಆದರೆ ಎಕ್ಸ್ನ ಬೆಲೆ ಎಷ್ಟು ಅಂತ ಕೇಳಿದ್ದಾರೆ. ಇಲ್ಲಿ 180ನ ಅವಿಭಾಜ್ಯ ಅಪವರ್ತನ ಮಾಡಿದಾಗ 2 90 180, 2 45 90, 3 15 45, 3 5 15. 180ನ ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧವಾಗಿ ವ್ಯಕ್ತಪಡಿಸ್ತೇನೆ. 180 = 2ರ ಘಾತ 2 ಇಂಟು 3ರ ಘಾತ 2 ಇಂಟು 5ರ ಘಾತ 1 ಆಗುತ್ತೆ. ಇಲ್ಲಿ ಎಕ್ಸ್ನ ಬೆಲೆ 2 ಆಗುತ್ತೆ. ಮುಂದಿನ ಪ್ರಶ್ನೆ ಬಹುಪದೋಕ್ತಿಗಳ ಪಾಠಗಳಿಂದ ಇರುತ್ತೆ. ಬಹುಪದೋಕ್ತಿಗಳು ಅಧ್ಯಾಯದಿಂದ 1 ಅಂಕಗಳಿಗೆ ಕೇಳಲಾಗುವ ಪ್ರಶ್ನೆಗಳು ಯಾವುವು ಎಂದರೆ, ಮೊದಲಿಗೆ ನಾವು ನೆನಪಿಡಬೇಕಾದ ಅಂಶ ಏನಪ್ಪ ಅಂದರೆ ಬಹುಪದೋಕ್ತಿಯ ವಿಧಗಳು: ರೇಖಾತ್ಮಕ ಬಹುಪದೋಕ್ತಿ, ವರ್ಗ ಬಹುಪದೋಕ್ತಿ, ಅದೇ ರೀತಿ ಘನ ಬಹುಪದೋಕ್ತಿ. ಹಾಗಾದರೆ ಈ ಒಂದು ಬಹುಪದೋಕ್ತಿ ವಿಧಗಳ ಮೇಲೆ ಯಾವ ರೀತಿ ಪ್ರಶ್ನೋತ್ತರಗಳನ್ನು ಕೇಳ್ತಾರಪ್ಪ ಅಂದರೆ, ರೇಖಾತ್ಮಕ ಬಹುಪದೋಕ್ತಿಯ ಡಿಗ್ರಿ ಯಾವಾಗಲೂ 1 ಆಗಿರುತ್ತೆ. ರೇಖಾತ್ಮಕ ಬಹುಪದೋಕ್ತಿಯ ಡಿಗ್ರಿ 1 ಇರುತ್ತೆ, ಮಹತ್ತಮ ಘಾತ ಕೂಡ 1 ಇರುತ್ತೆ. ವರ್ಗ ಬಹುಪದೋಕ್ತಿಯ ಡಿಗ್ರಿ 2 ಇರುತ್ತೆ. ಅದೇ ರೀತಿ ವರ್ಗ ಬಹುಪದೋಕ್ತಿಯ ಮಹತ್ತಮ ಘಾತ 2 ಇರುತ್ತೆ. ವರ್ಗ ಬಹುಪದೋಕ್ತಿಯ ಗರಿಷ್ಠ ಶೂನ್ಯತೆಗಳ ಸಂಖ್ಯೆ ಕೂಡ 2 ಇರುತ್ತೆ. ಮುಂದಿನ ಹಂತ ಘನ ಬಹುಪದೋಕ್ತಿ. ಡಿಗ್ರಿ 3 ಇರುವ ಬಹುಪದೋಕ್ತಿಯೇ ಘನ ಬಹುಪದೋಕ್ತಿಯಾಗಿರುತ್ತೆ. ಘನ ಬಹುಪದೋಕ್ತಿಯ ಮಹತ್ತಮ ಘಾತ 3. ಅದೇ ರೀತಿ ಘನ ಬಹುಪದೋಕ್ತಿಯ ಗರಿಷ್ಠ ಶೂನ್ಯತೆಗಳ ಸಂಖ್ಯೆ 3 ಆಗಿರುತ್ತೆ. ಮುಂದಿನ ಪ್ರಶ್ನೆ ಬಹುಪದೋಕ್ತಿಯ ಡಿಗ್ರಿಯನ್ನು ಬರೆಯುವುದು. ಬಹುಪದೋಕ್ತಿಯ ಡಿಗ್ರಿಯನ್ನು ಈ ಹಿಂದಿನ ವಿಡಿಯೋದಲ್ಲೂ ಕೂಡ ಮಾಡಿದ್ದೇನೆ, ಇಲ್ಲೂ ಕೂಡ ಹೇಳ್ತಾನೆ. ಅತ್ಯಂತ ಹೆಚ್ಚಿನ ಘಾತ ಸೂಚಿ ಅಂದರೆ ಘಾತ ಸೂಚಿಯ ಮೌಲ್ಯ ಹೆಚ್ಚಿರಬೇಕು. ಅಂದರೆ ಇಲ್ಲಿ ನೋಡ್ರಿ, 1ನೇ ಲೆಕ್ಕದಲ್ಲಿ 3 ಇದೆ, ಬಹುಪದೋಕ್ತಿಯ ಡಿಗ್ರಿ 3. 2ನೇ ಲೆಕ್ಕದಲ್ಲಿ ಬಹುಪದೋಕ್ತಿಯ ಡಿಗ್ರಿ 2. 3ನೇ ಲೆಕ್ಕದಲ್ಲಿ ಬಹುಪದೋಕ್ತಿಯ ಡಿಗ್ರಿ 4 ಆಗಿರುತ್ತೆ. ಘಾತ ಸೂಚಿ 4 ಇದೆ, ಹೆಚ್ಚಿನ ಘಾತ ಸೂಚಿ ಇರೋದನ್ನ ಬರೀಬೇಕು ನಾವಿಲ್ಲಿ. 4ನೇ ಲೆಕ್ಕದಲ್ಲಿ ಬಹುಪದೋಕ್ತಿಯ ಡಿಗ್ರಿ 4 ಆಗುತ್ತೆ. ಇವುಗಳನ್ನು ಪ್ರಯತ್ನಿಸಿ. 2x² + 3x - 11 ಇದರ ಬಹುಪದೋಕ್ತಿಯ ಡಿಗ್ರಿ, x³ + 7x + 10 ಈ ಒಂದು ಬಹುಪದೋಕ್ತಿಯ ಡಿಗ್ರಿ ಬರೆಯಿರಿ. x × x² + 2x + 3x - 5 ಇಲ್ಲಿ ನೋಡಿರಿ, ಇಂದ x² + 2xನ ಗುಣಿಸಿದ ಮೇಲೆ ನಾವು ಬಹುಪದೋಕ್ತಿಯ ಡಿಗ್ರಿಯನ್ನು ಬರಿಬೇಕಾಗತ್ತೆ. 4ನೇ ಲೆಕ್ಕ 7p⁴ - 2p⁴ + 3p⁴ + p - 3 ಈ ಬಹುಪದೋಕ್ತಿಯ ಡಿಗ್ರಿಯನ್ನು ಬರೀರಿ. ಈ ಬಹುಪದೋಕ್ತಿಯ ಡಿಗ್ರಿ 4 ಆಗಿರುತ್ತೆ. 5ನೇ ಲೆಕ್ಕ 4x² - 4x - 3 ಈ ಬಹುಪದೋಕ್ತಿಯ ಡಿಗ್ರಿಯನ್ನು ನೀವು ಬರೆದು ನೀವು ನಿಮ್ಮ ಸರ್ಗೆ ತೋರಿಸ್ಬೋದು. ಮುಂದಿನ ಪ್ರಶ್ನೆ 1 ಅಂಕದ ಪ್ರಶ್ನೆ ಯಾವ ರೀತಿ? ಶೂನ್ಯತೆಗಳ ಸಂಖ್ಯೆಗಳನ್ನು ಕಂಡುಹಿಡಿಯುವುದು ಆಗಿರುತ್ತೆ. x ಅಕ್ಷದ ಮೇಲೆ ನಾವು ಹಾದು ಹೋಗಿರಬೇಕು. ಎಷ್ಟು ಬಿಂದುಗಳಲ್ಲಿ ಹಾದು ಹೋಗಿರುತ್ತೋ ಅದನ್ನ ನೀವು ಬರಿಬೇಕಾಗತ್ತೆ. ಅವೇ ಶೂನ್ಯತೆಗಳಾಗಿರುತ್ತೆ. ಈ ಕೊಟ್ಟಿರೋ ಚಿತ್ರದಲ್ಲಿ 3 ಬಿಂದುಗಳಲ್ಲಿ ಹಾದು ಹೋಗಿರೋದ್ರಿಂದ ಈ ಒಂದು ಶೂನ್ಯತೆಗಳ ಸಂಖ್ಯೆ
3 ಮುಂದಿನ ಲೆಕ್ಕದಲ್ಲಿ ಶೂನ್ಯತೆಗಳ ಸಂಖ್ಯೆ 2, ತದನಂತರ ಮುಂದಿನ ಲೆಕ್ಕದಲ್ಲಿ ಶೂನ್ಯತೆಗಳ ಸಂಖ್ಯೆ 4 ಇಲ್ಲಿ 4 ಮತ್ತು 5ನೇ ಲೆಕ್ಕ ನೋಡ್ರಿ, ಪ್ರಶ್ನೆ ಸ್ವಲ್ಪ ಚೇಂಜ್ ಕೇಳ್ತಾರೆ. ಶೂನ್ಯತೆಗಳ ಸಂಖ್ಯೆ ಕೇಳೋದಿಲ್ಲ. ಶೂನ್ಯತೆಗಳು ಯಾವುವು ಎಂಬುದನ್ನು ಬರೆಯಿರಿ ಅಂತಾರೆ. ಇಲ್ಲಿ ನೋಡ್ರಿ, ಶೂನ್ಯತೆಗಳು ಯಾವುವು? -2 ಮತ್ತು -4 ಶೂನ್ಯತೆ ಆಗಿದೆ. 5ನೇ ಲೆಕ್ಕದಲ್ಲಿ -2 + 3 ಶೂನ್ಯತೆಗಳು ಆಗಿರುತ್ತೆ. ಮುಂದಿನ ಲೆಕ್ಕದಲ್ಲಿ ಶೂನ್ಯತೆಗಳನ್ನು ಕಂಡುಹಿಡಿಯಿರಿ ಅಂತ ಕೇಳಬಹುದು. ಅಂದರೆ P(x) = x² - 25 ಆದಾಗ ಶೂನ್ಯತೆಗಳನ್ನು ಕಂಡುಹಿಡಿಯಿರಿ ಅಂದಾಗ x² - 25 = 0 ಅಂತ ಬರ್ಕೊಂಡಾಗ x² = -25 ಬಲಗಡೆ ಹೋದಾಗ +25 ಆಗುತ್ತೆ. ಹಾಗಾಗಿ x² = 25. x √25 ಆಗುತ್ತೆ. 25ರ ವರ್ಗಮೂಲ 5 ಆಗುತ್ತೆ. ±5 ಆಗುತ್ತೆ. ಹಾಗಾಗಿ ಈ ಒಂದು ಕೊಟ್ಟಿರುವ ಬಹುಪದೋಕ್ತಿ x² - 25 ಇದರ ಶೂನ್ಯತೆಗಳು x ±5 ಆಗುತ್ತೆ. ಇದಕ್ಕೆ ಸಂಬಂಧಪಟ್ಟಂತೆ ಇನ್ನೊಂದು ಲೆಕ್ಕ P(x) = x² - 9. ಈ ಬಹುಪದೋಕ್ತಿಯ ಡಿಗ್ರಿಯನ್ನು ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. x² - 9 = 0 ಆದರೆ ಈ -9 ಬಲಗಡೆ ಹೋದಾಗ +9 ಆಗುತ್ತೆ. ಹಾಗಾಗಿ x² = 9, x √9 ಆಗುತ್ತೆ. 9ರ ವರ್ಗಮೂಲ ±3 ಆಗುತ್ತೆ. ಹಾಗಾಗಿ ಈ ಒಂದು ಬಹುಪದೋಕ್ತಿಯ ಶೂನ್ಯತೆಗಳು ಪ್ಲಸ್, ಇಲ್ಲೇ ಸ್ವಲ್ಪ ಉತ್ತರ ತಪ್ಪಾಗಿದೆ, ಸರಿ ಮಾಡ್ಕೊಳ್ರಿ. √9, 9ರ ವರ್ಗಮೂಲ 3 ಆಗುತ್ತೆ. ಹಾಗಾಗಿ x ±3 ಆಗುತ್ತೆ. ಇಲ್ಲಿ ತಪ್ಪಾಗಿದೆ, ಕ್ಷಮಿಸಿ, ಸರಿ ಮಾಡ್ಕೊಳ್ರಿ. ಪ್ರಯತ್ನಿಸಿ, ಈ ಕೆಲವೊಂದಿಷ್ಟು ಲೆಕ್ಕಗಳನ್ನು ಪ್ರಯತ್ನಿಸಿ. P(x) = x² - 36 ಇದರ ಬಹುಪದೋಕ್ತಿಯ ಶೂನ್ಯತೆಗಳನ್ನು ಕಂಡುಹಿಡಿಯಿರಿ. P(x) = x² - 3 ಈ ಬಹುಪದೋಕ್ತಿಯ ಶೂನ್ಯತೆಗಳನ್ನು ಕಂಡುಹಿಡಿಯಿರಿ. ಈ ಶೂನ್ಯತೆಗಳನ್ನು ಕಂಡುಹಿಡಿದು ನಾಳೆ ನಿಮಗೆ ಸಂಬಂಧಿಸಿದ ಶಿಕ್ಷಕರಿಗೆ ತೋರಿಸ್ರಿ. ಮುಂದಿನ ಹಂತದಲ್ಲಿ 2 ಚರಾಕ್ಷರವುಳ್ಳ ರೇಖಾತ್ಮಕ ಸಮೀಕರಣ ಜೋಡಿಗಳು ಪಾಠದಲ್ಲಿ 1 ಅಂಕದ ಪ್ರಶ್ನೋತ್ತರಗಳು ಯಾವ ರೀತಿ ಕೇಳಬಹುದು? ಈ ಒಂದು 2 ಚರಾಕ್ಷರವುಳ್ಳ ರೇಖಾತ್ಮಕ ಸಮೀಕರಣ ಜೋಡಿಗಳು ಪಾಠದಲ್ಲಿ ಕೆಲವೊಂದಿಷ್ಟು ನಾನು ಪ್ರಶ್ನೋತ್ತರಗಳನ್ನು ಕೊಟ್ಟಿದ್ದೇನೆ. ಖಂಡಿತವಾಗಿಯೂ ಇದೇ ರೀತಿ ಪ್ರಶ್ನೆಗಳನ್ನು ನಾಳಿನ ಪರೀಕ್ಷೆಯಲ್ಲಿ ಕೇಳ್ತಾರೆ. ಮೊದಲ ಪ್ರಶ್ನೆ, a1x + b1y + c1 = 0 + a2x + b2y + c2 = 0 ಸಮೀಕರಣ ಜೋಡಿಯು ಅನನ್ಯ ಪರಿಹಾರ ಇದ್ದರೆ ಅನುಪಾತ ಹೋಲಿಕೆ ಯಾವ ರೀತಿ ಇರುತ್ತೆ ಅಂತ ಕೇಳ್ಬೋದು. a1/a2 ≠ b1/b2 ಆಗಿರುತ್ತೆ. ಎರಡನೇ ಪ್ರಶ್ನೆ, 2 ಚರಾಕ್ಷರವುಳ್ಳ ರೇಖಾತ್ಮಕ ಸಮೀಕರಣ ಜೋಡಿ ಅಸ್ಥಿರ ಜೋಡಿಯಾಗಿದ್ದರೆ ಪರಿಹಾರಗಳು ಎಷ್ಟಿರ್ತವೆ? 2 ಚರಾಕ್ಷರವುಳ್ಳ ರೇಖಾತ್ಮಕ ಸಮೀಕರಣ ಜೋಡಿ ಅಸ್ಥಿರ ಜೋಡಿಯಾಗಿದ್ದರೆ ಯಾವುದೇ ಪರಿಹಾರ ಇರೋದಿಲ್ಲ. ಮೂರನೇ ಪ್ರಶ್ನೆ, 2 ಚರಾಕ್ಷರವುಳ್ಳ ರೇಖಾತ್ಮಕ ಸಮೀಕರಣಗಳನ್ನು ಪ್ರತಿನಿಧಿಸುವ ರೇಖೆಗಳು ಪರಸ್ಪರ ಛೇದಿಸಿದಾಗ ಸರಿಯಾದ ಸಂಬಂಧ ಯಾವುದು ಅಥವಾ ಅನುಪಾತಗಳ ಹೋಲಿಕೆ ಬರೀರಿ ಅಂದಾಗ a1/a2 ≠ b1/b2 ಆಗುತ್ತೆ. ನಾಲ್ಕನೇ ಲೆಕ್ಕ, 3x + 4ky - 2 = 0 ಮತ್ತು 2x + 5y + 1 = 0 ಆದಾಗ ಸಮೀಕರಣ ಜೋಡಿಯನ್ನು ಪ್ರತಿನಿಧಿಸುವ ರೇಖೆಗಳು ಸಮಾಂತರವಾಗಿದ್ದರೆ ಕೆ ಬೆಲೆಯನ್ನು ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ಇಲ್ಲಿ ಗಮನದಲ್ಲಿಡೆ, ಸಮಾಂತರ ರೇಖೆಗಳು ಇರ್ತಾವಂತೆ. ಪ್ರತಿನಿಧಿಸುವ ರೇಖೆಗಳು ಸಮಾಂತರ ರೇಖೆ ಆದಾಗ ಅನುಪಾತಗಳ ಹೋಲಿಕೆ ನಿಮಗೆ ಗೊತ್ತಿರಬೇಕು. ಸಮಾಂತರ ರೇಖೆ ಆದಾಗ ಏನಾಗತ್ತಪ್ಪ ಅನುಪಾತಗಳ ಹೋಲಿಕೆ ಅಂದರೆ a1/a2 = b1/b2 ≠ c1/c2 ಆಗುತ್ತೆ. ಮೊದಲಿಗೆ a1 ಬೆಲೆ, a2 ಬೆಲೆ, b1 ಬೆಲೆ, b2 ಬೆಲೆಯನ್ನು ಕಂಡುಹಿಡ್ಕೋಬೇಕಾಗುತ್ತೆ. c1 c2 ಬೆಲೆ ಕಂಡು ಹಿಡ್ಕೊಳ್ಳೋಕ್ಕೆ ಅವಶ್ಯಕತೆ ಇರೋದಿಲ್ಲ. ಯಾಕಂದರೆ ≠ c1/c2 ಆಗಿರೋದ್ರಿಂದ a1/a2 b1/b2 ಬೆಲೆಯನ್ನು ಕಂಡುಹಿಡ್ಕೊಂಡು ಅನುಪಾತಗಳ ಹೋಲಿಕೆಯಲ್ಲಿ ಹಾಕಿದಾಗ a1/a2 3/2 ಬರುತ್ತೆ, b1/b2 2/5 ಬರುತ್ತೆ. c1/c2 ಬರೀ ಅವಶ್ಯಕತೆ ಇರಲ್ಲ. a1/a2 = b1/b2. ಪ್ರಶ್ನೆ ಪ್ರಕಾರ 3/2 = 2k/5. ಇಲ್ಲಿ ಓರೆ ಗುಣಾಕಾರ ಮಾಡಿದಾಗ ಛೇದದಲ್ಲಿರುವ 5 ಅಂಶಕ್ಕೆ ಬರುತ್ತೆ, ಛೇದದಲ್ಲಿರುವ 2 ಕೂಡ ಬಲಭಾಗದಲ್ಲಿ ಅಂಶಕ್ಕೆ ಬರುತ್ತೆ. ಓರೆ ಗುಣಾಕಾರ ಮಾಡಿದಾಗ 3×5 = 15 = 2×2 = 4k ಅಥವಾ 4k = 15 ಆಗುತ್ತೆ. k = 15/4 ಆಗುತ್ತೆ. ಈ ಒಂದು ಏನಪ್ಪ ಅಂದರೆ ಸಮೀಕರಣಕ್ಕೆ k ನ ಬೆಲೆ ಎಷ್ಟಾಗತ್ತಪ್ಪ ಅಂದರೆ k ನ ಬೆಲೆ 15/4 ಆಗುತ್ತೆ. ಮುಂದಿನ ಲೆಕ್ಕ, 2 ಚರಾಕ್ಷರವುಳ್ಳ ರೇಖಾತ್ಮಕ ಸಮೀಕರಣಗಳನ್ನು ಪ್ರತಿನಿಧಿಸುವ ರೇಖೆಗಳು ಐಕ್ಯಗೊಂಡಾಗ ಎಷ್ಟು ಪರಿಹಾರ ಇರುತ್ತೆ ಅಂತ ಕೇಳ್ಬೋದು. ಇಲ್ಲಿ ಸಮತಲದಲ್ಲಿರುವ ರೇಖೆಗಳು ಐಕ್ಯಗೊಂಡಾಗ ಅಪರಿಮಿತ ಪರಿಹಾರಗಳು ಸಿಗುತ್ತೆ. ಮುಂದಿನ ಪ್ರಶ್ನೆ, 2 ಚರಾಕ್ಷರವುಳ್ಳ ರೇಖಾತ್ಮಕ ಸಮೀಕರಣ ಜೋಡಿ ಅಸ್ಥಿರ ಜೋಡಿಯಾಗಿದ್ದರೆ
ಸಮೀಕರಣವನ್ನು ಪ್ರತಿನಿಧಿಸುವ ರೇಖೆಗಳು ಹೇಗಿರುತ್ತೆ? ಇಲ್ಲಿ ಸಮತಲದಲ್ಲಿ ಯಾವ ರೀತಿ ರೇಖೆಗಳು ಅಸ್ಥಿರ ಜೋಡಿಯಾದಾಗ ಇಲ್ಲಿ ಸಮಾಂತರ ರೇಖೆಗಳು ಇರುತ್ತೆ. ಮುಂದಿನ ಪ್ರಶ್ನೆ a1x ಪ್ಲಸ್ b1y ಪ್ಲಸ್ c1 ಇಸ್ ಈಕ್ವಲ್ ಟು 0, a2x ಪ್ಲಸ್ b2y ಪ್ಲಸ್ c2 ಇಸ್ ಈಕ್ವಲ್ ಟು 0. ಸಮೀಕರಣವನ್ನು ಪ್ರತಿನಿಧಿಸುವ ರೇಖೆಗಳು ಛೇದಿಸಿದರೆ ಪರಿಹಾರಗಳ ಸಂಖ್ಯೆ ಎಷ್ಟು? ಸಮೀಕರಣಗಳನ್ನು ಪ್ರತಿನಿಧಿಸುವ ರೇಖೆಗಳು ಛೇದಿಸಿದರೆ ಅನನ್ಯ ಪರಿಹಾರ ಅಥವಾ ಒಂದು ಪರಿಹಾರ ಇರುತ್ತೆ. ಅದೇ ರೀತಿ ax² ಪ್ಲಸ್ bx ಪ್ಲಸ್ c ಇಸ್ ಈಕ್ವಲ್ ಟು 0 ವರ್ಗ ಸಮೀಕರಣದ ಶೋಧಕ 0 ಆಗಿದ್ದಾಗ ಮೂಲಗಳ ಸ್ವಭಾವ ಬರೀರಿ. ವರ್ಗ ಸಮೀಕರಣದ ಶೋಧಕ ಬೆಲೆ 0 ಆದಾಗ ಸಮನಾದ ಮೂಲಗಳು ಹೊಂದಿರ್ತವೆ. 9ನೇ ಪ್ರಶ್ನೆ ವರ್ಗ ಸಮೀಕರಣದ ಆದರ್ಶ ರೂಪ ಕೇಳ್ಬೋದು. ವರ್ಗ ಸಮೀಕರಣದ ಆದರ್ಶ ರೂಪ ax² ಪ್ಲಸ್ bx ಪ್ಲಸ್ c ಇಸ್ ಈಕ್ವಲ್ ಟು 0. 10ನೇ ಪ್ರಶ್ನೆ ವರ್ಗ ಸಮೀಕರಣದ ಶೋಧಕವನ್ನು ಕಂಡುಹಿಡಿಯಿರಿ. ಡೆಲ್ಟಾ ಇಸ್ ಈಕ್ವಲ್ ಟು b² ಮೈನಸ್ 4ac ಆಗತ್ತೆ. 11ನೇ ಪ್ರಶ್ನೆ x ಇಂಟು 2 ಪ್ಲಸ್ x ಇಸ್ ಈಕ್ವಲ್ ಟು 3. ಇದನ್ನು ವರ್ಗ ಸಮೀಕರಣದ ಆದರ್ಶ ರೂಪದಲ್ಲಿ ಬರೆಯಿರಿ ಅಂತ ಹೇಳಿದಾಗ ಎಕ್ಸನ್ನು 2 ಅದೇ ರೀತಿ ಎಕ್ಸನ್ನು ಎಕ್ಸ್ ಜೊತೆಗೆ ಗುಣಿಸ್ಕೊಳ್ತೇನೆ. 2 ಇಂಟು ಎಕ್ಸ್ 2x ಪ್ಲಸ್ ಎಕ್ಸ್ ಇಂಟು x² ಬಲಭಾಗದಲ್ಲಿರುವ ಪ್ಲಸ್ 3 ಎಡಭಾಗಕ್ಕೆ ಬಂದಾಗ -3 ಆಗುತ್ತೆ. ಅಲ್ಲಿ 2x ಪ್ಲಸ್ x² ಮೈನಸ್ 3 ಇಸ್ ಈಕ್ವಲ್ ಟು 0. ಇದನ್ನು ಸಮೀಕರಣದ ಆದರ್ಶ ರೂಪದಲ್ಲಿ ಬರೆದಿದ್ದೇನೆ. 12ನೇ ಪ್ರಶ್ನೆ ಒಂದು ಸಮಾಂತರ ಶ್ರೇಣಿಯ 3ನೇ ಪದ 13 ಅದೇ ರೀತಿ 2ನೇ ಪದ 8 ಆದಾಗ ಮೊದಲ ಪದವನ್ನು ಕಂಡುಹಿಡಿಯಿರಿ. ಇಲ್ಲಿ ನೋಡಿ ಕಾನ್ಸಿಕ್ಯೂಟಿವ್ ಆಗಿದೆ, ಅಂದರೆ 3ನೇ ಪದ 2ನೇ ಪದ, 2ನೇ ಪದ ಆದಮೇಲೆ 3ನೇ ಪದ ಬರುತ್ತೆ. ಇಲ್ಲಿ 3ನೇ ಪದದಲ್ಲಿ 2ನೇ ಪದ ಕಳೆದಾಗ 5 ಬರುತ್ತೆ. ಇದು ಸಾಮಾನ್ಯ ವ್ಯತ್ಯಾಸ ಆಗುತ್ತೆ. ಸಾಮಾನ್ಯ ವ್ಯತ್ಯಾಸ 5ಅನ್ನು ಬಳಸ್ಕೊಂಡು a2 ಇಸ್ ಈಕ್ವಲ್ ಟು 8 ಪ್ರಶ್ನೆಯಲ್ಲೇ ಕೊಟ್ಟಿದ್ದಾರೆ 2ನೇ ಪದ 8 ಆಗಿದೆ ಅಂತ. a2ರ ಸಾಮಾನ್ಯ ರೂಪ a ಪ್ಲಸ್ ಡಿ ಇಸ್ ಈಕ್ವಲ್ ಟು 8 ಬರ್ಕೊಳ್ತೇನೆ. ಡಿ ಬೆಲೆಯನ್ನು 5 ಹಾಕ್ಕೊಂಡಾಗ ಪ್ಲಸ್ 5 ಬಲಭಾಗಕ್ಕೆ ಹೋದಾಗ -5 ಆಗುತ್ತೆ. ಎನ ಬೆಲೆ 8 ಮೈನಸ್ 5 ಎನ ಬೆಲೆ 3 ಆಗುತ್ತೆ. ಮುಂದಿನ ಲೆಕ್ಕ ಸಮಾಂತರ ಶ್ರೇಣಿಯಲ್ಲಿ an ನ ಬೆಲೆ 2n ಮೈನಸ್ 1 ಆದಾಗ 4ನೇ ಪದವನ್ನು ಕಂಡುಹಿಡಿಯಿರಿ ಅಂತೇಳಿದ್ದಾರೆ. ಈ ಒಂದು ಪ್ರಶ್ನೆಯಲ್ಲಿ ಎಲ್ಲೆಲ್ಲಿ n ಇದೆಯೋ 4 ಹಕ್ಕಂತ ಹೋದಾಗ a4ರ ಬೆಲೆ 7 ಆಗುತ್ತೆ. ಇವುಗಳನ್ನು ಪ್ರಯತ್ನಿಸಿ. ಸಮಾಂತರ ಶ್ರೇಣಿಯಲ್ಲಿ an ಇಸ್ ಈಕ್ವಲ್ ಟು 5n ಪ್ಲಸ್ 3 ಆದಾಗ ಶ್ರೇಣಿಯ 3ನೇ ಪದವನ್ನು ಕಂಡುಹಿಡಿಯಿರಿ. ಇಲ್ಲೂ ಕೂಡ ಎಲ್ಲೆಲ್ಲಿರುತ್ತೋ ಆ ಜಾಗದಲ್ಲಿ 3ಅನ್ನು ಹಾಕಿಕೊಂಡಾಗ a3 ಇಸ್ ಈಕ್ವಲ್ ಟು 15 ಪ್ಲಸ್ 3 ಅಂದರೆ a3ರ ಬೆಲೆ 18 ಆಗುತ್ತೆ. ಸಮಾಂತರ ಶ್ರೇಣಿಯಲ್ಲಿ an ಇಸ್ ಈಕ್ವಲ್ ಟು 3n ಮೈನಸ್ 2 ಆದಾಗ 9ನೇ ಪದ ಕಂಡುಹಿಡಿಯಿರಿ. an ಇಸ್ ಈಕ್ವಲ್ ಟು 3n ಮೈನಸ್ 2 ಆದಾಗ n ಎಲ್ಲೆಲ್ಲಿರುತ್ತಲ್ಲ 9 ಹಾಕಿಕೊಂಡಾಗ 27 ಮೈನಸ್ 2 ಆಗುತ್ತೆ. a9 ಇಸ್ ಈಕ್ವಲ್ ಟು 25 ಆಗುತ್ತೆ. ಮುಂದಿನ ಪ್ರಶ್ನೆ ಮೊದಲ ಪದ a ಕೊನೆಯ ಪದ l ಆಗಿರುವ ಸಮಾಂತರ ಶ್ರೇಣಿಯ n ಪದಗಳ ಮೊತ್ತವನ್ನು ಕಂಡುಹಿಡಿಯುವ ಸೂತ್ರ ಬರೆಯಿರಿ ಅಂತ ಕೇಳ್ಬೋದು. Sn ಇಸ್ ಈಕ್ವಲ್ ಟು n/2 ಇಂಟು ದಿ ಬ್ರಾಕೆಟ್ a ಪ್ಲಸ್ l ಆಗುತ್ತೆ. ಮುಂದಿನ ಪ್ರಶ್ನೆ ಸಮಾಂತರ ಶ್ರೇಣಿಯಲ್ಲಿ ಕೊನೆಯಿಂದ nನೇ ಪದ ಕಂಡುಹಿಡಿಯುವ ಸೂತ್ರ ಬರೆಯಿರಿ. ಕೊನೆಯಿಂದ nನೇ ಪದವನ್ನು ಕಂಡುಹಿಡಿಯುವ ಸೂತ್ರ l ಮೈನಸ್ n ಮೈನಸ್ 1 ಇಂಟು ಡಿ. ಇಲ್ಲಿ ನೋಡ್ರಿ 16, x, 14 ಇದು ಸಮಾಂತರ ಶ್ರೇಣಿಯಲ್ಲಿದೆ. ಇದನ್ನು ಎಕ್ಸ್ನ ಬೆಲೆ ಕಂಡುಹಿಡಿಯಿರಿ. ಇಲ್ಲಿ ಮೊದಲ ಪದ ಮತ್ತು 3ನೇ ಪದವನ್ನು ಸಂಕಲನ ಮಾಡಿ ಅದನ್ನು 2ರಿಂದ ಭಾಗಿಸಿದಾಗ ನನಗೆ ಎಕ್ಸ್ನ ಬೆಲೆ ಸಿಗುತ್ತೆ. 6 ಪ್ಲಸ್ 14/2 6 ಪ್ಲಸ್ 14 ಅಂದರೆ 20 20/2 ಅಂದರೆ 10 ಆಗುತ್ತೆ. ಎಕ್ಸ್ನ ಬೆಲೆ 10 ಆಗುತ್ತೆ. 17ನೇ ಪ್ರಶ್ನೆ ಅಸಂಭವ ಘಟನೆಯ ಸಂಭವನೀಯತೆ ಎಷ್ಟಾಗಿರುತ್ತೆ? ಅಸಂಭವ ಘಟನೆಯ ಸಂಭವನೀಯತೆ 0 ಆಗಿರುತ್ತೆ. ಖಚಿತ ಘಟನೆಯ ಸಂಭವನೀಯತೆ ಎಷ್ಟು? ಖಚಿತ ಘಟನೆಯ ಸಂಭವನೀಯತೆ 1 ಆಗಿರುತ್ತೆ. 19ನೇ ಪ್ರಶ್ನೆ ಸಂಭವನೀಯತೆಗೆ ಸಂಬಂಧಿಸಿದಂತೆ ಇಲ್ಲಿ P(e) ಪ್ಲಸ್ P(e') ಬೆಲೆ ಎಷ್ಟು? P(e) ಪ್ಲಸ್ P(e') ಬೆಲೆ ಯಾವಾಗಲೂ 1ಕ್ಕೆ ಸಮನಾಗಿರುತ್ತೆ. 20ನೇ ಲೆಕ್ಕ P(a) 0.75 ಆದರೆ P(a') ಬೆಲೆ ಎಷ್ಟಾಗುತ್ತೆ? P(a) ಪ್ಲಸ್ P(a') ಇಸ್ ಈಕ್ವಲ್ ಟು 1. ಅಲ್ಲಿ P(a) ಬೆಲೆ ಹಾಕಿಕೊಂಡಾಗ P(a) 0.75 P(a') ಕಂಡುಹಿಡಿಬೇಕು ಈಸ್ ಈಕ್ವಲ್ ಟು 1. ಎಡಭಾಗದಲ್ಲಿರುವ 0.75 ಬಲಭಾಗಕ್ಕೆ ಹೋದಾಗ -0.75 ಆಗುತ್ತೆ. 1ರಲ್ಲಿ 0.75 ಕಳೆದಾಗ P(a') ಬೆಲೆ 0.25 ಆಗುತ್ತೆ. ಮುಂದಿನ ಪ್ರಶ್ನೆ ಒಂದು ನಾಣ್ಯವನ್ನು ಚಿಮ್ಮಿದಾಗ ಸಾಧ್ಯ ಫಲಿತಗಳ ಸಂಖ್ಯೆ ಎಷ್ಟು ಅಂತ ಕೇಳ್ಬೋದು. ಒಂದು ನಾಣ್ಯವನ್ನು ಚಿಮ್ಮಿದಾಗ ಸಾಧ್ಯ ಫಲಿತಗಳ ಸಂಖ್ಯೆ 2. ಯಾವುದಪ್ಪ ಅಂದರೆ ಒಂದು ಹೆಡ್ ಮತ್ತೊಂದು ಟೈಲ್, ಶಿರ ಮತ್ತು ಪುಚ್ಚ. 22ನೇ ಪ್ರಶ್ನೆ 2 ನಾಣ್ಯಗಳನ್ನು ಒಂದು ಬಾರಿ ಚಿಮ್ಮಿದಾಗ ಒಟ್ಟು ಸಾಧ್ಯ ಫಲಿತಗಳ ಸಂಖ್ಯೆ ಎಷ್ಟು? ಒಟ್ಟು ಸಾಧ್ಯ ಫಲಿತಗಳ ಸಂಖ್ಯೆ 4 ಆಗುತ್ತೆ.
ಮುಂದಿನ ಪ್ರಶ್ನೆ, ಒಂದು ದಾಳವನ್ನು 2 ಸಲ ಎಸೆದಾಗ ಒಟ್ಟು ಸಾಧ್ಯ ಫಲಿತಗಳ ಸಂಖ್ಯೆ ಎಷ್ಟು? ಒಂದು ದಾಳವನ್ನು ಏಕಕಾಲದಲ್ಲಿ 2 ಸಲ ನಾವು ಉರುಳಿಸಿದಾಗ ಒಟ್ಟು ಸಾಧ್ಯ ಫಲಿತಗಳ ಸಂಖ್ಯೆ 36. ಒಂದು ದಾಳವನ್ನು ಒಮ್ಮೆ ಉರುಳಿಸಿದಾಗ ಒಟ್ಟು ಸಾಧ್ಯ ಫಲಿತಗಳ ಸಂಖ್ಯೆ 6 ಆಗುತ್ತೆ. 24ನೇ ಪ್ರಶ್ನೆ, ಪಿ ಆಫ್ ಇ ಎಂಬುದು ಒಂದು ಘಟನೆಯ ಸಂಭವನೀಯತೆ. ಇದಕ್ಕೆ ಸಂಬಂಧಿಸಿದ ಹೇಳಿಕೆ ನೋಡ್ರಿ. ಪಿ ಆಫ್ ಇ ಅನ್ನೋದು ಯಾವಾಗಲೂ 0ಗೆ ಸಮನಾಗಿರುತ್ತೆ ಅಥವಾ 0ಗಿಂತ ದೊಡ್ಡದಿರುತ್ತೆ, 1ಕ್ಕೆ ಸಮನಾಗಿರುತ್ತೆ ಅಥವಾ 1ಕ್ಕಿಂತ ಚಿಕ್ಕದಾಗಿರುತ್ತೆ. ಅದನ್ನು ಈ ರೀತಿ ಬರಿಬೋದು. 25ನೇ ಪ್ರಶ್ನೆ, ಎ ಮತ್ತು ಬಿ ಇಬ್ಬರು ಗೆಳತಿಯರಿದ್ದಾರೆ. ಇಬ್ಬರ ಜನ್ಮ ದಿನಾಂಕ ಒಂದೇ ದಿನ ಬರುತ್ತೆ. ಹಾಗಾದರೆ ಒಂದೇ ದಿನ ಜನ್ಮ ದಿನಾಂಕ ಬರುವ ಸಂಭವನೀಯತೆ ಬರೀರಿ ಅಂದಾಗ ಪಿ ಆಫ್ ಇ ಈಸ್ ಈಕ್ವಲ್ ಟು 1/365 ಆಗುತ್ತೆ. 365 ಅಂದರೆ ಒಂದು ವರ್ಷಕ್ಕೆ 365 ದಿನ. ಇಲ್ಲಿ ಒಂದೇ ದಿನ ಬರೋದ್ರಿಂದ 365 ದಿನದಲ್ಲಿ ಒಂದೇ ದಿನ ಬರೋ ಕಾರಣ ಪಿ ಆಫ್ ಇ ಈಸ್ ಈಕ್ವಲ್ ಟು 1/365 ಆಗುತ್ತೆ. 26ನೇ ಪ್ರಶ್ನೆ, ಪಿ ಆಫ್ ಇ ಈಸ್ ಈಕ್ವಲ್ ಟು 0.05 ಆದಾಗ ಪಿ ಆಫ್ ಇ ಡ್ಯಾಶ್ನ ಬೆಲೆ. ಪಿ ಆಫ್ ಇ ಡ್ಯಾಶ್ನ ಬೆಲೆ ಹೆಂಗೆ ಕಂಡುಹಿಡ್ತೀನಿ? ಪಿ ಆಫ್ ಇ ಪ್ಲಸ್ ಪಿ ಆಫ್ ಇ ಡ್ಯಾಶ್ ಈಸ್ ಈಕ್ವಲ್ ಟು 1. ಪಿ ಆಫ್ ಇನ ಬೆಲೆ 0.05. ಇಲ್ಲಿ ಬಲಗಡೆಗೆ ಹೋದಾಗ 1 ಮೈನಸ್ 0.05 ಆಗುತ್ತೆ. 1ರಲ್ಲಿ 0.05 ಕಳೆದಾಗ 0.95 ಬರುತ್ತೆ ಪಿ ಆಫ್ ಇ ಡ್ಯಾಶ್ನ ಬೆಲೆ. ಇವುಗಳನ್ನು ಪ್ರಯತ್ನಿಸಿ. ಪಿ ಆಫ್ ಬಿ ಈಸ್ ಈಕ್ವಲ್ ಟು 0.65 ಆದರೆ ಪಿ ಆಫ್ ಬಿ ಡ್ಯಾಶ್ ಬೆಲೆ ಕಂಡುಹಿಡಿಯಿರಿ. ಪಿ ಆಫ್ ಎ ಈಸ್ ಈಕ್ವಲ್ ಟು 2/3 ಆದರೆ ಪಿ ಆಫ್ ಎ ಬಾರ್ನ ಬೆಲೆಯನ್ನು ಕಂಡುಹಿಡಿಯಿರಿ. ಒಂದು ಪ್ರಯೋಗದ ಪ್ರಾಥಮಿಕ ಘಟನೆಗಳ ಒಟ್ಟು ಮೊತ್ತ ಎಷ್ಟಿರುತ್ತೆ? ಒಂದು ಪ್ರಯೋಗದ ಪ್ರಾಥಮಿಕ ಘಟನೆಗಳ ಒಟ್ಟು ಮೊತ್ತ 1 ಆಗಿರುತ್ತೆ. ವರ್ಗಾಂತರ ಮಧ್ಯಬಿಂದುವನ್ನು ಕಂಡುಹಿಡಿಯುವ ಸೂತ್ರ ಯಾವುದು? ವರ್ಗಾಂತರದ ಮಧ್ಯಬಿಂದುವನ್ನು ಕಂಡುಹಿಡಿಯುವ ಸೂತ್ರ ಮೇಲ್ಮಿತಿ ಪ್ಲಸ್ ಕೆಳಮಿತಿ ಡಿವೈಡೆಡ್ ಬೈ 2 ಆಗುತ್ತೆ. ಮುಂದಿನ ಪ್ರಶ್ನೆ, ಮಧ್ಯಾಂಕವನ್ನು ಕಂಡುಹಿಡಿಯಲು ಬಳಸುವ ಸೂತ್ರ ಯಾವುದು? ಮಧ್ಯಾಂಕ ಈಸ್ ಈಕ್ವಲ್ ಟು ಎಲ್ ಪ್ಲಸ್ ಇಂಟು ದಿ ಬ್ರಾಕೆಟ್ n/2 ಮೈನಸ್ ಸಿ ಎಫ್ ಬೈ ಎಫ್ ಇಂಟು ಹೆಚ್. ಇಲ್ಲಿ ಎಲ್ ಅಂದರೆ ಏನು? ಮಧ್ಯಾಂಕವಿರುವ ವರ್ಗಾಂತರದ ಕೆಳಮಿತಿ ಆಗುತ್ತೆ. ಸಿ ಎಫ್ ಅಂದರೆ ಸಂಚಿತ ಆವೃತ್ತಿ, ಎಫ್ ಅಂದರೆ ಮಧ್ಯಾಂಕವಿರುವ ವರ್ಗಾಂತರದ ಆವೃತ್ತಿ ಆಗುತ್ತೆ, ಹೆಚ್ ಅಂದರೆ ವರ್ಗಾಂತರದ ಗಾತ್ರ ಆಗುತ್ತೆ. ನೇರ ವಿಧಾನ ಮೂಲಕ ಸರಾಸರಿ ಕಂಡುಹಿಡಿಯುವ ಸೂತ್ರ ಯಾವುದು? ಎಕ್ಸ್ ಡ್ಯಾಶ್ ಇಸ್ ಈಕ್ವಲ್ ಟು ಸಿಗ್ಮಾ ಎಫ್ ಐ ಎಕ್ಸ್ ಐ ಡಿವೈಡೆಡ್ ಬೈ ಸಿಗ್ಮಾ ಎಫ್ ಐ ಆಗುತ್ತೆ. 31ನೇ ಪ್ರಶ್ನೆ, ವರ್ಗಾಂತರ 10ರಿಂದ 24 ಇದರ ಮಧ್ಯಬಿಂದುವನ್ನು ಕಂಡುಹಿಡಿಯಿರಿ. ಈ ಹಿಂದೆ ಹೇಳಿದಾಗೆ 10 ಪ್ಲಸ್ 24 ಡಿವೈಡೆಡ್ ಬೈ 2 ಮಾಡಿದಾಗ 34/2 ಆಗುತ್ತೆ. ಮಧ್ಯಬಿಂದು 17 ಆಗುತ್ತೆ. ಮುಂದಿನ ಪ್ರಶ್ನೆ, ಇಲ್ಲಿ ಬಹುಲಕವಿರುವ ವರ್ಗಾಂತರದ ಕೆಳಮಿತಿ ಬರೆಯಿರಿ ಅಂತಾರೆ. ಮೊದಲಿಗೆ ಬಹುಲಕವನ್ನು ಕಂಡುಹಿಡಿತೀನಿ. ಇಲ್ಲಿ ಆವೃತ್ತಿ ನೋಡಿದಾಗ ಅತ್ಯಂತ ಹೆಚ್ಚಿನ ಆವೃತ್ತಿ ಯಾವುದಿದೆ ನೋಡ್ರಿ? 12 ಇದೆ. ಈ 12ರ ವರ್ಗಾಂತರ ನೋಡ್ರಿ 30ರಿಂದ 40 ಇದೆ. ಈ ಒಂದು 30ರಿಂದ 40ರಲ್ಲಿ ಕೆಳಮಿತಿ ಯಾವುದು? ಬಹುಲಕವಿರುವ ವರ್ಗಾಂತರದ ಕೆಳಮಿತಿ 30 ಆಗುತ್ತೆ. ಹಾಗಾದರೆ ಎಲ್, ಈ ಕೆಳಮಿತಿಯನ್ನು ಎಲ್ ಅಕ್ಷರದಿಂದ ಗುರುತಿಸ್ತೇವೆ. ಬಹುಲಕ ಇರುವ ವರ್ಗಾಂತರ 30ರಿಂದ 40, ವರ್ಗಾಂತರದ ಗಾತ್ರ ಹೆಚ್ 10 ಆಗುತ್ತೆ. 33ನೇ ಪ್ರಶ್ನೆ, ಮಧ್ಯಾಂಕವಿರುವ ವರ್ಗಾಂತರವನ್ನು ಕಂಡುಹಿಡಿಯಿರಿ ಅಥವಾ ಬರೆಯಿರಿ ಅಂತ ಹೇಳಿದ್ದಾರೆ. ಹಾಗಾದರೆ ಇಲ್ಲಿ ಮಧ್ಯಾಂಕದ ವರ್ಗಾಂತರ ಹೆಂಗೆ ಕಂಡುಹಿಡಿಯೋಣ? ಪ್ರಶ್ನೆಯಲ್ಲಿ ಅವರೇ ಸಂಚಿತ ಆವೃತ್ತಿನ ಕೊಟ್ಟಿರ್ತಾರೆ ಮತ್ತು ವರ್ಗಾಂತರ ಕೊಟ್ಟಿರ್ತಾರೆ, ಆವೃತ್ತಿ ಕೊಟ್ಟಿರ್ತಾರೆ. ಇಲ್ಲಿ ನೀವು ಗಮನಿಸಬೇಕಾದ ಅಂಶ ಏನಪ್ಪ ಅಂದರೆ, ಆವೃತ್ತಿಯಲ್ಲಿ ಎನ್ನ ಬೆಲೆಯನ್ನು ಕಂಡುಹಿಡ್ಕೊತೀನಿ. ಎನ್ನ ಬೆಲೆ 20 ಬರುತ್ತೆ. n/2 ಮಾಡ್ತೀನಿ. n/2 ಅಂದರೆ 20 ಡಿವೈಡೆಡ್ ಬೈ 2. n/2 ಮಾಡಿದಾಗ 10 ಬರುತ್ತೆ. 10 ಎಂಬುದು ಸಂಚಿತ ಆವೃತ್ತಿಯಲ್ಲಿ ಐತಾ ಇಲ್ಲ ನೋಡ್ರಿ ಫಸ್ಟ್. ಇಲ್ಲ ಅಂದರೆ ಅದಕ್ಕೆ ಹತ್ತಿರವಾದ ಬೆಲೆ ಯಾವುದು? 14 ಇದೆ. ಹಾಗಾಗಿ 14ನ ಗುರ್ತು ಹಾಕ್ಕೊಂಡಾಗ ಪ್ರಶ್ನೆಯಲ್ಲಿ ಏನು ಕೇಳಿದ್ದಾರೆ? ಮಧ್ಯಾಂಕವಿರುವ ವರ್ಗಾಂತರ ಬರೆಯಿರಿ ಅಂತ ಹೇಳಿದ್ದಾರೆ. ಮಧ್ಯಾಂಕವಿರುವ ವರ್ಗಾಂತರ ಯಾವುದು? 20ರಿಂದ 30 ಆಗುತ್ತೆ. ಇದರಲ್ಲೇ ಪ್ರಶ್ನೆಯನ್ನು ಚೇಂಜ್ ಮಾಡಿ ಕೇಳ್ಬೋದು. ಮಧ್ಯಾಂಕವಿರುವ ಆವೃತ್ತಿ ಬರೆಯಿರಿ ಅಂತನೂ ಆದರೂ ಕೇಳ್ಬೋದು. ಮಧ್ಯಾಂಕವಿರುವ ವರ್ಗಾಂತರದ ಆವೃತ್ತಿ 7 ಆಗಿರುತ್ತೆ. ಇಲ್ಲಿ ನೀವು ಗಮನದಲ್ಲಿ ಇಟ್ಕೊಳ್ರಿ, ಮಧ್ಯಾಂಕದ ಲೆಕ್ಕ ಕೇಳಿದ್ರಪ್ಪ ಅಂದರೆ ಎನ್ನ ಬೆಲೆ ಫಸ್ಟ್ ಕಂಡುಹಿಡ್ಕೊಳ್ರಿ, ಅದನ್ನು n/2 ಮಾಡಿರಿ. ಆ n/2 ಮಾಡಿರೋ ಉತ್ತರ ಸಂಚಿತ ಆವೃತ್ತಿಯಲ್ಲಿ ಸಮೀಪದ ಬೆಲೆ ಅಥವಾ ಅದಕ್ಕೆ ಸಮನಾದ ಬೆಲೆ ಇದ್ದರೆ ಅದೇ ಮಧ್ಯಾಂಕ ಆಗಿರುತ್ತೆ. ಮುಂದಿನ ಲೆಕ್ಕ, ಕೇಂದ್ರೀಯ ಪ್ರವೃತ್ತಿಯ 3 ಅಳತೆಗಳ ನಡುವಿನ ಪ್ರಾಯೋಗಿಕ ಸಂಬಂಧ ಬರೆಯಿರಿ. ಕೇಂದ್ರೀಯ ಪ್ರವೃತ್ತಿಯ 3 ಅಳತೆಗಳ ನಡುವಿನ ಪ್ರಾಯೋಗಿಕ ಸಂಬಂಧ ಬಹುಲಕ ಪ್ಲಸ್ 2 ಸರಾಸರಿ ಈಸ್ ಈಕ್ವಲ್ ಟು 3 ಮಧ್ಯಾಂಕ. 35ನೇ ಪ್ರಶ್ನೆ, ಬಹುಲಕ 7 ಆಗಿದೆ, ಸರಾಸರಿ 8 ಆದರೆ ಮಧ್ಯಾಂಕ ಕಂಡುಹಿಡಿಯಿರಿ ಇದೆ. ಇಲ್ಲಿ ಬಹುಲಕದ ಸೂತ್ರ ಕೇಂದ್ರೀಯ ಪ್ರವೃತ್ತಿಯ 3 ಅಳತೆಗಳ ನಡುವಿನ ಪ್ರಾಯೋಗಿಕ ಸಂಬಂಧ ಸೂತ್ರ ಬರ್ಕೊಳ್ತೀನಿ. 1 ಬಹುಲಕ ಪ್ಲಸ್ 2 ಸರಾಸರಿ ಈಸ್ ಈಕ್ವಲ್ ಟು 3 ಮಧ್ಯಾಂಕ. ಇಲ್ಲಿ ಬಹುಲಕದ ಬೆಲೆ
7, ಸರಾಸರಿಯ ಬೆಲೆ 8 ಹಾಕಿಕೊಂಡಾಗ 3 ಇಂಟು ಮಧ್ಯಾಂಕದ ಬೆಲೆ 23 ಆಗುತ್ತೆ. ಇಲ್ಲಿ ಗುಣಿಸು 3 ಇದೆ, ಪಕ್ಕಕ್ಕೆ ಹೋದಾಗ ಭಾಗಿಸು ಆಗುತ್ತೆ. ಮಧ್ಯಾಂಕ = 23/3 ಆಗುತ್ತೆ. 23ನ್ನ 3ರಿಂದ ಭಾಗಿಸಿದಾಗ 7.6 ಬರುತ್ತೆ. ಹಾಗಾಗಿ ಈ ಲೆಕ್ಕಕ್ಕೆ ಮಧ್ಯಾಂಕದ ಬೆಲೆ 7.6 ಬರುತ್ತೆ. 36ನೇ ಪ್ರಶ್ನೆ, ಬಹುಲಕವನ್ನು ಕಂಡುಹಿಡಿಯುವ ಸೂತ್ರವನ್ನು ಬರೆಯಿರಿ. ಬಹುಲಕವನ್ನು ಕಂಡುಹಿಡಿಯುವ ಸೂತ್ರ L + F1 - F0 / 2 ಟೈಮ್ಸ್ ಆಫ್ F1 - F0 - F2 ಇಂಟು H ಆಗುತ್ತೆ. ಇಲ್ಲಿ L ಅಂದರೆ ವರ್ಗಾಂತರದ ಕೆಳಮಿತಿ, H ಅಂದರೆ ವರ್ಗಾಂತರದ ಗಾತ್ರ, F1 ಅಂದರೆ ಬಹುಲಕವಿರುವ ವರ್ಗಾಂತರದ ಆವೃತ್ತಿ, F0 ಅಂದರೆ ಬಹುಲಕವಿರುವ ವರ್ಗಾಂತರದ ಹಿಂದಿನ ಆವೃತ್ತಿ, F2 ಅಂದರೆ ಬಹುಲಕವಿರುವ ವರ್ಗಾಂತರದ ಮುಂದಿನ ಆವೃತ್ತಿ ಆಗುತ್ತೆ. ಮುಂದಿನ ಪ್ರಶ್ನೆ 37ನೇ ಪ್ರಶ್ನೆ, ಗೋಳದ ಘನಫಲವನ್ನು ಅಂದರೆ ಇಲ್ಲಿ ಘನಾಕೃತಿಗಳ ಮೇಲ್ಮೈ ವಿಸ್ತೀರ್ಣ ಮತ್ತು ಘನಫಲಗಳು ಪಾಠದಲ್ಲಿ ಸೂತ್ರಗಳನ್ನು ಕಂಪಲ್ಸರಿ ಒಂದಂಕ ಕೇಳ್ತಾರೆ. ಗೋಳದ ಘನಫಲವನ್ನು ಕಂಡುಹಿಡಿಯೋ ಸೂತ್ರ V = 4/3 πr³. ಇದೇ ರೀತಿ ಶಂಕುವಿನ ಪೂರ್ಣ ಮೇಲ್ಮೈ, ಶಂಕುವಿನ ಪಾರ್ಶ್ವ ಮೇಲ್ಮೈ, ಶಂಕುವಿನ ಘನಫಲ, ಸಿಲಿಂಡರ್ನ ಪೂರ್ಣ ಮೇಲ್ಮೈ ವಿಸ್ತೀರ್ಣ, ಸಿಲಿಂಡರ್ನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ, ಸಿಲಿಂಡರ್ನ ಘನಫಲ, ಅದೇ ರೀತಿ ಆಯತ ಮತ್ತು ಚೌಕಘನದ ಪೂರ್ಣ ಮೇಲ್ಮೈ ವಿಸ್ತೀರ್ಣ, ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ, ಘನಫಲ, ಚೌಕಘನದ ಘನಫಲ, ಅರ್ಧಗೋಳದ ಘನಫಲ, ಶಂಕುವಿನ ಘನಫಲ, ಸಿಲಿಂಡರ್ನ ಘನಫಲ, ಇದಿಷ್ಟು ಸೂತ್ರಗಳಲ್ಲಿ ಒಂದು ಸೂತ್ರವನ್ನು ನಾಳಿನ ಪರೀಕ್ಷೆಯಲ್ಲಿ ಕಂಪಲ್ಸರಿ ಕೇಳ್ತಾರೆ. 38ನೇ ಪ್ರಶ್ನೆ, X ಅಕ್ಷದಿಂದ Pನ ನಿರ್ದೇಶಾಂಕಗಳು 4,3 ಬಿಂದುವಿಗೆ ಇರುವ ದೂರ. ಇಲ್ಲಿ ನೀವು ಯಾವ ಅಕ್ಷ ಕೇಳ್ತಾರೋ ನೆನಪಿಟ್ಕೊಳ್ರಿ. ಇಲ್ಲಿ X ಅಕ್ಷ ಕೇಳೋದ್ರಿಂದ Yನ ನಿರ್ದೇಶಾಂಕ ಬರೀಬೇಕಾಗತ್ತೆ. Yನ ನಿರ್ದೇಶಾಂಕ 3. X ಅಕ್ಷದಿಂದ Pನ ನಿರ್ದೇಶಾಂಕ 4,3 ಬಿಂದುವಿಗಿರುವ ದೂರ. X ಕೇಳಿದ್ರೆ Y ನಿರ್ದೇಶಾಂಕ ಬರೀಬೇಕು, Y ಅಕ್ಷ ಕೇಳಿದ್ರೆ X ನಿರ್ದೇಶಾಂಕ ಬರೀಬೇಕು. ಇಲ್ಲಿ ಕೂಡ ಎರಡನೇ ಲೆಕ್ಕ ನೋಡ್ರಿ, -8,7 ಇದೆ. X ಅಕ್ಷದಿಂದ ಅಂತ ಕೇಳಿದರೆ Y ನಿರ್ದೇಶಾಂಕ ಬರಿತೀನಿ 7 ಮೂಲಮಾನಗಳು. ಇನ್ ಕೇಸ್ ಏನಾದರೂ Y ಅಕ್ಷ ಕೇಳಿದ್ರೆ ಅಂದರೆ Xನ ನಿರ್ದೇಶಾಂಕಗಳನ್ನು ಬರಿಬೇಕಾಗತ್ತೆ. 40ನೇ ಪ್ರಶ್ನೆ, ಮೂಲ ಬಿಂದುವಿನಿಂದ PA, B ಬಿಂದುವಿಗಿರುವ ದೂರ D = √A² + B² ಆಗುತ್ತೆ. 41ನೇ ಪ್ರಶ್ನೆ, ಮೂಲ ಬಿಂದುವಿನಿಂದ X, Y ಬಿಂದುವಿಗಿರುವ ದೂರ ಕಂಡುಹಿಡಿಯಿರಿ. D = √X² + Y² ಆಗುತ್ತೆ. ಮುಂದೆ 42ನೇ ಪ್ರಶ್ನೆ, Y ಅಕ್ಷದಿಂದ 4,3 ಬಿಂದುವಿಗಿರುವ ದೂರ ಕಂಡುಹಿಡಿಯಿರಿ. ಇಲ್ಲಿ ನೋಡ್ರಿ, Y ಅಕ್ಷ ಕೇಳಿದಾರ, Xನ ನಿರ್ದೇಶಾಂಕ ಬರೀರಿ. Xನ ನಿರ್ದೇಶಾಂಕ ಯಾವುದು? 4. ಹಾಗಾಗಿ ಉತ್ತರ 4 ಮೂಲಮಾನಗಳು. 43ನೇ ಪ್ರಶ್ನೆ, ಮೂಲ ಬಿಂದುವಿನಿಂದ 4,3 ಬಿಂದುವಿಗೆ ಇರುವ ದೂರ ಕಂಡುಹಿಡಿಯಿರಿ. ಮೂಲ ಬಿಂದುವಿನಿಂದ 4,3 ಬಿಂದುವಿಗಿರುವ ದೂರ. X ಬೆಲೆ 4, Y ಬೆಲೆ 3. ಮೂಲ ಬಿಂದು ಸೂತ್ರ ಹಾಕಿದಾಗ D = √X² + Y² ಹಾಕಿಕೊಂಡಾಗ 4² + 3² ಅಂದರೆ √25 ಆಗುತ್ತೆ. 25ರ ವರ್ಗಮೂಲ 5 ಆಗುತ್ತೆ. 44ನೇ ಪ್ರಶ್ನೆ, ಮೂಲ ಬಿಂದುವಿನಿಂದ 6,8 ಬಿಂದುವಿಗಿರುವ ದೂರ ಎಷ್ಟು? ಮೂಲ ಬಿಂದುವಿನಿಂದ 6,8 ಬಿಂದುವಿಗಿರುವ ದೂರ. Xನ ಬೆಲೆ 6, Yನ ಬೆಲೆ 8. ಸೂತ್ರವನ್ನು ಹಾಕಿಕೊಂಡಾಗ D = √X² + Y² ಏನಾಗುತ್ತೆ? D = 6² + 8² ಆಗುತ್ತೆ. 6 36, 8 64. Dನ ಬೆಲೆ √100 ಅಂದರೆ 100ರ ವರ್ಗಮೂಲ 10 ಮಾನಗಳು ಆಗುತ್ತೆ. ಇಂತಹ ಲೆಕ್ಕಗಳನ್ನು ಕೂಡ ನಾಳೆಯ ಪರೀಕ್ಷೆಯಲ್ಲಿ ಕಂಪಲ್ಸರಿ ಕೇಳ್ತಾರೆ. ಮುಂದಿನ 45ನೇ ಪ್ರಶ್ನೆ, A ನಿರ್ದೇಶಾಂಕಗಳು X1, Y1, B ನಿರ್ದೇಶಾಂಕಗಳು X2, Y2 ಬಿಂದುಗಳನ್ನು ಸೇರಿಸುವ ರೇಖಾಖಂಡವನ್ನು ಆಂತರಿಕವಾಗಿ m1:m2 ಅನುಪಾತದಲ್ಲಿ ವಿಭಾಗಿಸುವ P ಬಿಂದುವಿನ ನಿರ್ದೇಶಾಂಕ ಬರೆಯಿರಿ. ಅಂದರೆ ಭಾಗ ಪ್ರಮಾಣ ಸೂತ್ರ ಆಗಿರುತ್ತೆ. P(xy) = into the bracket m1x2 + m2x1 / m1 + m2 into m1y2 + m2y1 / m1 + m2 ಆಗಿರುತ್ತೆ. 46ನೇ ಪ್ರಶ್ನೆ, ಎನ ನಿರ್ದೇಶಾಂಕಗಳು X1, Y1, B ನಿರ್ದೇಶಾಂಕಗಳು X2, Y2 ಬಿಂದುಗಳನ್ನು ಸೇರಿಸುವ ರೇಖಾಖಂಡದ ಮಧ್ಯ ಬಿಂದುವಿನ ನಿರ್ದೇಶಾಂಕಗಳನ್ನು ಬರೆಯಿರಿ ಅಂತ ಹೇಳ್ತಾರೆ. ಇದು ಮಧ್ಯ ಬಿಂದು ಸೂತ್ರ ಆಗಿರುತ್ತೆ. P(xy) = into the bracket x1 + x2/2 y1 + y2/2. ಇದಿಷ್ಟು ಈ 46 ಪ್ರಶ್ನೆಗಳಲ್ಲಿ ನಾಳೆ ಬರುವ ಪರೀಕ್ಷೆಯಲ್ಲಿ ಖಂಡಿತವಾಗಿಯೂ ಹೆಚ್ಚು ಲೆಕ್ಕಗಳನ್ನು ಕೇಳ್ತಾರೆ. ಈ ಲೆಕ್ಕಗಳನ್ನು ನೀವು ಸಂಪೂರ್ಣವಾಗಿ ವಿಡಿಯೋ ಸ್ಕಿಪ್ ಮಾಡದೆ ನೋಡಿ. 1 ಅಂಕಗಳಿಗೆ 16 ಪ್ರಶ್ನೆ ಬರ್ತವೆ. ಸುಲಭವಾಗಿ 16 ಅಂಕಗಳನ್ನು ಗಳಿಸ್ರಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು.